ಚೆನ್ನಾಗಿರೋ ಹುಡುಗಿರೆಲ್ಲ ಅಣ್ಣ ಅಂದ್ರೆ ಬೇಜಾರಾಗಲ್ವಾ? ಏನ್ ಹೇಳಿದ್ರಿ ಕೇಳಿಸಿಲ್ಲ, ಇನ್ನೊಂದ್ಸಲ ಪ್ಲೀಸ್. ಅದೇನೋ ಹೇಳಿದ್ರಿ ನಂಗೆ ಕೇಳಿಸಿಲ್ಲ. ಅಲ್ಲ ಅಲ್ಲ, ಯಾರು ಏನಾರು ಅನ್ಲಿ, ಇದು ಚೆನ್ನಾಗಿರೋ ಹುಡುಗಿರೆಲ್ಲ ಅಣ್ಣ ಅಂದ್ರೆ ಬೇಜಾರಾಗಲ್ವಾ? ಇವಾಗ ನನ್ಗೆ ಅನುಮಾನ ಬರುತ್ತೆ. ಯಾಕೆಂದ್ರೆ ಅಕ್ಕ ಶ್ರೀರಾಮಚಂದ್ರ ಅಂತ ಇಟ್ಕೊಂಡೇನೆ ನನ್ಗೆ ಮದ್ವೆ ಮಾಡ್ಕೊಟ್ಟಿದ್ದು. ಇವರು ಬೇರೆ ಹುಡುಗಿ ಚೆನ್ನಾಗಿದ್ದಾಳೆ ಅದಕ್ಕೆ ಅಣ್ಣ ಅನ್ಬಾರ್ದು ಅಂತಂದ್ರೆ ನನ್ಗೆ ಡೌಟ್ ಬರುತ್ತೆ. ಅಣ್ಣ ಅನ್ಬೇಡಿ ಅಂದೆ. ಬಿಡಿ, ನಾವೆಲ್ಲ ಸೋಲ್ಡ್ ಔಟ್ ಆಲ್ರೆಡಿ. ಯೋಚನೆ ಮಾಡ್ಕೋಬೇಡಿ, ಯೋಚನೆ ಮಾಡ್ಬೇಡಿ. ನೋಡಿ, ಇಷ್ಟು ದಿನ ಕೀರ್ತಿ ಅಕ್ಕ ಮೈ ಮೇಲೆ ಬರ್ತಿದ್ರು, ಈಗ ಸ್ವಲ್ಪ ಶಾಂತವಾಗಿದ್ದಾರೆ. ಈಗ ಮತ್ತೆ ಕೀರ್ತಿ ಅಕ್ಕ ಮೈ ಮೇಲೆ ಬಂದ್ಬಿಡ್ತಾರೆ. ಇಲ್ಲ, ಕೀರ್ತಿ ಅವ್ರು ಯಾಕೆ ಇವಾಗ ಬರಲ್ಲ ಅಂತ ಹೇಳ್ತೀನಿ. ಕೀರ್ತಿ ಅವ್ರು ಬರೋದು ಯಾವಾಗ? ಕಾವೇರಿ ಅವ್ರು ಇದ್ದಾಗ. ಇಲ್ಲಿ ಎಲ್ಲಿದ್ದಾರೆ ಅವರು? ಸೊ ಅವ್ರು ಬರಲ್ಲ. ಇವ್ರ ಹತ್ರ ಎಲ್ಲ ಮಾತಾಡುವಾಗ ಹಾಯ್ ಬಾಯ್ ಹಿಂಗೆ ಮಾತಾಡೋದು. ಹಾಯ್ ಬಾಯ್. ಯಾಕಂದ್ರೆ ಕೀರ್ತಿನೂ ಪೊಸೆಸಿವ್ ಆಗ್ತಾರೆ, ಅದ್ರ ಹುಡುಗಿನ ಚೆನ್ನಾಗಿದ್ದಾರೆ ಅಂದ್ರೆ. ಸೊ ಹಂಗೆ ಕೀರ್ತಿನೂ ಬಂದ್ಬಿಡ್ತಾರೆ ಅಷ್ಟೇ ಇವಾಗ. ನೋಡಿ ವೈಷ್ಣವ್ ಅವರೇ, ಬಹಳ ಕಷ್ಟದ ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ 3 ಹೆಣ್ಮಕ್ಳ ಮಧ್ಯೆ ಮೈ ಗಾಡ್, ಕಲಿಯುಗದ ಕೃಷ್ಣ. ಇವ್ರ ಹೆಸರು ಕೃಷ್ಣ. ಇಲ್ಲ ಅವ್ರ ಮಗ ಅಲ್ವಾ. ಸೊ ಪಾಪ ಮಾವ ಒಳ್ಳೆಯವ್ರೆ ಆ ವಿಷಯದಲ್ಲಿ ಹೇಳೋದು. ಆಕ್ಚುಲಿ ಅಲ್ಲಿ ಶ್ರೀರಾಮಚಂದ್ರ, ಇದು ಕೃಷ್ಣ. ಉಲ್ಟಾ ಆಗ್ಬಿಟ್ಟಿದೆ, ಏನ್ ಮಾಡೋದು? ನಾವೇ ಸ್ಕ್ರೀನ್ ಪ್ಲೇ ಬರೀತಿರ್ತೀವಿ ಅಷ್ಟೇ. ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇದ್ರ. ಅದ್ ಯಾರ್ಯಾರು ಏನೇನ್ ಕಮೆಂಟ್ ಮಾಡ್ತಾರೋ ಮಾಡ್ಲಿ, ಫೈನಲ್ ಆಗಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಏನ್ ನೋಡ್ತಾ ಇದೆ ನಿಮ್ ತಲೆಯಲ್ಲಿ ಹೇಳಿ, ನಿಮ್ ಪಾತ್ರದ ಬಗ್ಗೆ ಹೇಗ್ ನಿಭಾಯಿಸ್ತಾ ಇದ್ದೀರಾ? ಅಷ್ಟು 2 ವರ್ಷ ಜರ್ನಿ ಸೀರಿಯಲ್ ಅಂದ್ರೆ ದಟ್ ಈಸ್ ನಾಟ್ ಈಸಿ. ಅಷ್ಟು ಜನ ತಪ್ಕೊಂಡಿದ್ದಾರೆ ನಿಮ್ ಸೀರಿಯಲ್ ನ, ಒಪ್ಕೊಂಡಿದ್ದಾರೆ. ನಾನು ನೋಡಿ, ಈ ಹಿಂದೆ 1 year ಬ್ಯಾಕ್ ಕೂಡ ಬಂದಿದ್ದೆ ಸೆಟ್ಗೆ. ಈಗಲೂ ಕೂಡ ಅದೇ ಒಂದು ಹೊಂದಾಣಿಕೆ, ಅದೇ ಖುಷಿ, ಅದೇ ನಗು ಇದೆ. ಹೇಗ್ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಸಿಕ್ಕಿರ್ಲಿಲ್ಲ ಲಾಸ್ಟ್ ಟೈಮ್ ಆಕ್ಚುಲಿ ನಿಮ್ಗೆ. ಅದೇ ಆಕ್ಚುಲಿ 2 ವರ್ಷದಿಂದ ನಡೀತಾ ಇದೆ. ಅಂಡ್ ಇನ್ನೊಂದು ಜನದ್ದು ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಂದ್ರೆ ಸುಮ್ಮನೆ ಬರ್ತೀವಿ, ಏನೋ ಸೀನ್ ಓದ್ತೀವಿ, ಆಕ್ಟ್ ಮಾಡ್ತೀವಿ, ಹೋಗ್ತೀವಿ ಅನ್ನೋದಕ್ಕಿಂತನೂ ಒಂದ್ ಜವಾಬ್ದಾರಿ ಇದೆ. ಅಂಡ್ ಜನ ಒಳ್ಳೆ ಅಂದ್ರೆ ಒಳ್ಳೆ ವ್ಯೂವರ್ಶಿಪ್ ಇದೆ, ಒಳ್ಳೆ ರೇಟಿಂಗ್ ಬರ್ತಾ ಇದೆ. ಸೊ ಅದು ಕೂಡ ಖುಷಿ ಇದೆ. ನಾವು ಅನ್ಕೊಂಡಿರ್ಲಿಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ತರದ್ದೆಲ್ಲ ಆಗುತ್ತೆ ಅಂತ. ಸೊ ಒಂದು ಖುಷಿ ಇದೆ, ಅದೇ ಟೈಮಲ್ಲಿ ಒಂದು ಜವಾಬ್ದಾರಿನೂ ಇದೆ. ಇನ್ನ ಲಕ್ಷ್ಮಿ ಅವರು ತುಂಬಾ ಮುದ್ದಾಗಿ ಕಾಣಿಸ್ಕೋತೀರಾ ಸೀರಿಯಲ್ ಅಲ್ಲಿ. ಅದ್ರ ಜೊತೆಗೆ ಈ ಡ್ಯುಯಲ್ ಪಾತ್ರ ಅಂತ ಹೇಳ್ತಾರಲ್ಲ, ಈಗ ಒಂದ್ಸಲ ತಲೆ ಕೆಟ್ಟಿರೋ ತರ ಆಡೋದು, ಒಂದ್ಸಲ ದೆವ್ವ ಬರೋ ತರ ಆಡೋದು, ಅಂಡ್ ಒಂದ್ಸಲ ನಾರ್ಮಲ್ ಆಗಿರೋದು, ಆ 3 ಪ್ಲೇ ಮಾಡ್ಬೇಕು ಒಬ್ರೆ ಅಂದ್ರೆ ಅದು ಕೂಡ ಕಷ್ಟಕರನೇ. ನೀವು ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದೀರಾ. ಜನಗಳ ಮೆಚ್ಚುಗೆ ಕೂಡ ಪಡೆದುಕೊಂಡಿದ್ರೆ. ಇವತ್ತು ಆಕ್ಚುಲಿ ನಮ್ಮ ಆಫೀಸರ್ ಡೆಸ್ಕ್ ತುಂಬಾ ಜನ ಕೇಳಿದ್ರು ಯಾವಾಗ ಸೀರಿಯಲ್ ಇಂದ, ಬಿಕಾಸ್ ಕ್ಯೂರಿಯಾಸಿಟಿ ಅಷ್ಟಿದೆ ನಿಮ್ಮ ಸೀರಿಯಲ್ ಅಲ್ಲಿ. ಸೊ ನಿಮ್ ಪಾತ್ರದ ಬಗ್ಗೆ 1-2 ಲೈನ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಅಂದ್ರೆ ನನ್ಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಫಸ್ಟ್ ರೈಟರ್ ನನಗೆ ಕಾಲ್ ಮಾಡಿ ಹೇಳಿದ್ರು, ಅಂದ್ರೆ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ಅವಾಗ ಸ್ವಲ್ಪ ಭಯ ಇತ್ತು. ಬಿಕಾಸ್ ಕೀರ್ತಿ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ತುಂಬಾ ಹೈಪ್ ಇರೋ ಕ್ಯಾರೆಕ್ಟರ್. ಬಿಕಾಸ್ ಅದು ಆಲ್ರೆಡಿ ಆ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದೆ ಕೀರ್ತಿ ಅನ್ನೋ ಕ್ಯಾರೆಕ್ಟರ್. ಸೊ ಅದಕ್ಕೆ ಕೈ ಹಾಕ್ಬೇಕು ಅಂತಂದ್ರೂ, ನಮ್ಗೆ ಅದನ್ನ ಟ್ರೈ ಮಾಡ್ಬೇಕು ಅಂತಂದ್ರೂ ಭಯ ಅನ್ನೋದಿರುತ್ತೆ. ಸೊ ಸ್ಟಾರ್ಟಿಂಗ್ ಹೇಳ್ದೆ ಪ್ರಾಕ್ಟೀಸ್ ಮಾಡಿ, ದೆನ್ ಅದು ಸ್ವಲ್ಪ ನಾನು ನೋಡಿ, ಅವ್ರನ್ನ ನೋಡಿ ಎಲ್ಲ ಇದು ಮಾಡಿ ಸೊ ಮಾಡೋಣ. ಸೊ ಆ ಟೈಮಲ್ಲಿ ಆಕ್ಚುಲಿ ಶೂಟ್ ಟೈಮಲ್ಲೆಲ್ಲ ಕೀರ್ತಿ ಅವರು ಬರ್ತಾ ಇದ್ರು, ಅಂದ್ರೆ ಫ್ಲಾಶ್ ಬ್ಯಾಕ್ ಸೀನ್ಸ್ಗೆಲ್ಲ ಬರ್ತಾ ಇದ್ರು. ಸೊ ಅವಾಗ ಅವ್ರ ಹತ್ರ ಹೇಳ್ಸ್ಕೊಂಡಿರೋದಾಗಿರ್ಬೋದು. ಆ್ಯಂಡ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನನ್ನ ಕೋಸ್ಟಾರ್ಸ್ ಎಲ್ರಿಗೂ. ಯಾಕೆ ಅಂದ್ರೆ ಮಾಡಿದಾಗ ಒಂದು ಅಪ್ರಿಸಿಯೇಷನ್ ಅಂತ ಬಂದಾಗ, ಇಲ್ಲ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಎಲ್ಲರೂ ಪ್ರತಿಯೊಬ್ರು ಬಂದು ಮಾಡಿದ್ಮೇಲೆ ಇದು ಚೆನ್ನಾಗಿತ್ತು, ಇದು ನಿಜವಾಗ್ಲೂ ಹಂಗೆ ಬಂತು, ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಕೀರ್ತಿ ಥರನೇ ಅನಿಸ್ತು ಅಂತ ಎಲ್ಲ ಹೇಳಿದಾಗ ತುಂಬಾ ತುಂಬಾ ಖುಷಿ ಆಯಿತು. ಸೊ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹುಮ್ಮಸ್ ಬರೋದು. ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ನಾವು ತೊಗೊಂಡೋಗಿದ್ದು ಒಂದು ಅಕ್ಕಮ್ಮ ಜೊತೆ ತುಂಬ ಹುಡುಗಾಟಕ್ಕೆಯಿಂದ ಇರೋ ಹುಡುಗಿ, ಒಂದು ಲೈಫಲ್ಲಿ ಸೀರಿಯಸ್ನೆಸ್ ಬಂದು ದೆನ್ ಒಂದು ಮನೆಗೆ ಒಂದು ಸೊಸೆಯಾಗಿ ಹೋಗಿ, ಅದು ಕೂಡ ದೊಡ್ಡ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿ, ಆ್ಯಂಡ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗಿ, ಆ್ಯಂಡ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಗಂಗಕ್ಕ ಸಿಗೋದಾಗಿರ್ಬೋದು, ಆ್ಯಂಡ್ ಚಿಕ್ಕಮ್ಮ ಬದಲಾಗಿ ಅವಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಮಾವ ಪರವಾಗಿ ನಿಂತ್ಕೊಳ್ಳೋದಾಗಿರ್ಬೋದು, ಆ್ಯಂಡ್ ಅಜ್ಜಿ ಅವಾಗ ಮೊಮ್ಮಗ ಕೇಳೋದಾಗಿರ್ಬೋದು. ಸೊ ಎಲ್ಲರೂ ಅಂದರೆ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್. ಆ್ಯಂಡ್ ಅದೇ ಥರ ಕಾವೇರಿ ಅನ್ನೋ ಪಾತ್ರನೂ ಅಷ್ಟೇ.
ಲಕ್ಷ್ಮಿ ಅನ್ನೋ ಪಾತ್ರ ಇಂಪಾರ್ಟೆನ್ಸ್ ಗೊತ್ತಾಗಿದ್ದೇನೆ ಕಾವೇರಿ ಯಾವಾಗ ಲಕ್ಷ್ಮಿ ವಿರುದ್ಧ ನಿಂತಾಗ. ಸೊ ಅದು ಒಂದು ತುಂಬಾ ಖುಷಿ ಕೊಡ್ತು ನನಗೆ ನನ್ನ ಪಾತ್ರದ ಬಗ್ಗೆ. ಅಂಡ್ ವೈಷ್ಣವ್ ಅನ್ನೋ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ. ಯಾಕೆಂದ್ರೆ ಎಲ್ಲೇ ಹೋದ್ರು ನಾನು ಎಲ್ಲೇ ಹೋಗ್ಲಿ ನನ್ನ ತುಂಬಾ ಜನ ಜಾಸ್ತಿ ಕೇಳೋದು ಅಂದ್ರೆ ವೈಷ್ಣವ್ ಎಲ್ಲಿ, ನಿಮ್ ಗಂಡ ಎಲ್ಲಿ ಅಂತಾನೆ ಕೇಳೋದು. ಎಲ್ಲೋದ್ರ ಜೊತೆ ಕರ್ಕೊಂಡೋಗಿ ಏನು ಒಬ್ರೇ ಬಂದ್ಬಿಟ್ಟಿದ್ದೀರಾ? ಹಂಗೆ ಅಂತಾರೆ ಆಕ್ಚುಲಿ. ಅಂಡ್ ಇವಾಗಂತೂ ಗಂಗಕ್ಕ ಸೀನ್ಸ್ ಎಲ್ಲ ಆದ್ಮೇಲೆ ಅವ್ರು ಅದನ್ನು ಗಂಗಕ್ಕನು ತುಂಬಾ ಕೇಳ್ತಾರೆ ಹೋದಾಗ, ಗಂಗಾ ಎಲ್ಲಿ ಗಂಗಕ್ಕ ಎಲ್ಲಿ ತುಂಬಾ ಇಷ್ಟ ಆಗ್ತಾರೆ ಅಂತ. ಸೊ ಆ ಗಂಗಕ್ಕ ಅನ್ನೋ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ. ಬಿಕಾಸ್ ಲಕ್ಷ್ಮಿ ಅಂಡ್ ಗಂಗಕ್ಕ ಒಂದು ಕಾಂಬಿನೇಷನ್ ಫ್ರೆಂಡ್ಶಿಪ್ ಬಾಂಡ್ ಇದೆಯಲ್ಲ, ಸೊ ಅದು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ, ಅಂದ್ರೆ ಈ ಸೀರಿಯಲ್ ನಲ್ಲಿ ಒಂದು ಕ್ಯಾರೆಕ್ಟರ್ ಮೇನ್, ಇನ್ ಮಿಕ್ಕಿದ್ದೆಲ್ಲ ಸಪೋರ್ಟಿವ್ ಅಂತ ಅನ್ಸೋದೇ ಇಲ್ಲ. ಆ ಒಂದೊಂದು ಸೀನ್ ನಲ್ಲಿ ಒಬ್ರೊಬ್ರು ಖಂಡಿತವಾಗ್ಲೂ ಹೈಲೈಟ್ ಆಗ್ತಾರೆ. ಒಂದು ಸೀನ್ ಕೃಷ್ಣಕಾಂತ್ ಅವ್ರಿಗೇನೆ ಅಂತ ಇರುತ್ತೆ, ಅಂಡ್ ಒಂದು ಸೀನ್ ಇವಾಗ ಅವ್ರ ಗಂಡನ ಹುಡ್ಕೋದ್ರಲ್ಲಿ ಅವ್ರದೇ ಮೇನ್ ಇದೆ. ಸೊ ಎಲ್ರದು ಅಷ್ಟೇನೆ, ಎಲ್ರದು ಒಂದೊಂದು ಪಾಯಿಂಟ್ ಅಲ್ಲಿ ಅವರೇ ಲೀಡ್ ಆಗಿರ್ತಾರೆ. ಸೊ ಆ ಇದ್ರಲ್ಲಿ ತುಂಬಾ ಖುಷಿ ಆಗುತ್ತೆ ಲಕ್ಷ್ಮೀ ಬಾರಮ್ಮದಲ್ಲಿ ವರ್ಕ್ ಮಾಡ್ತಿರೋದು ಎಲ್ಲರ ಜೊತೆ. ಅಮ್ಮ, ಇನ್ನು ನೀವು ರಂಗಭೂಮಿಯಿಂದ ಬಂದಿದ್ದೀರಾ, ಸಾಕಷ್ಟು ಅನುಭವ ಇದೆ. ನಾವು ನಿಮ್ಮನ್ನ ದೂರದರ್ಶನಲ್ಲೂ ಕೂಡ ನೋಡಿದ್ದೀನಿ ನಾನು. 2 ವರ್ಷದಿಂದ ಜರ್ನಿ ಹೇಗಿತ್ತು, ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಮೊಮ್ಮಗು ಬೇಕು ಅಂತ ಕೇಳ್ತಿದ್ದೀರಾ? ಇದೊಂಥರ ನಮ್ಮ ಸಂಸಾರ, ಆನಂದ ಸಾಗರ. ಸೂಪರ್. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದೆ. ಇನ್ನ ನಾನು ನಿಮ್ಗೆಲ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ, ಓಕೆನಾ? ಟಂಗ್ ಟ್ವಿಸ್ಟರ್. ಅದ್ರ ಹಿಂದೆ ಒಂದು ಅರ್ಥನೂ ಇರುತ್ತೆ, ಅದೇನಂತ ನೀವು ಹೇಳ್ಬೇಕು. ಇಂಗ್ಲಿಷ್ ನಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನ ನೀವು ಮಾಡ್ಬೇಕು. ಎಷ್ಟು ಕನ್ನಡದ ಮೇಲೆ ಅಭಿಮಾನ ಇದೆ ನೋಡೋಣ, ಓಕೆನಾ? ನಾನು ಗಂಗಕ್ಕ ಪಕ್ಕ ನಿಂತ್ಕೋತೀನಿ, ಸ್ವಲ್ಪ ಎನರ್ಜಿ ಬರುತ್ತೆ ನಂಗೆ, ಓಕೆನಾ? ಡಿಫೀಟ್ ದಿ ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್ ಯು. ಇದನ್ನ ಫಾಸ್ಟ್ ಆಗಿ ಹೇಳ್ಬೇಕು. ಡಿಫೀಟ್ ದಿ ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್ ಯು. ಡಿಫೀಟ್ ದಿ ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್ ಯು. ನಾನು ಹೇಳ್ತೀನಿ, ನೀವುಗಳು ಹೇಳ್ಬೇಕು. ಫಸ್ಟ್ ಡಿಫೀಟ್ ದಿ ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್ ಯು. ಎಸ್, ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್. ಅಷ್ಟೇ ಮಾವ ಗೆದ್ರು. ಡಿಫೀಟ್ ದಿ ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್ ಯು. ಡಿಫೀಟ್ ದಿ ಡಿಫೀಟ್ ಬಿಫೋರ್ ಡಿಫೀಟ್ ಡಿಫೀಟ್ಸ್ ಯು. ಓಕೆ. Defeat the defeat before defeat defeats you. Defeat the defeat before defeat defeats you. Defeat the defeat ಒಂದ್ಸಲಾನೇ ಬರಲ್ಲ, ನೀವು ಅಲ್ಲಿ ಕೊಡ್ಲೇಬೇಕು ನೀವು ಪಾಯಿಂಟ್. ಕನ್ನಡದ ಅಭಿಮಾನ ಹೆಂಗಿದೆ ಕೇಳ್ಬಿಟ್ಟು ಇಂಗ್ಲಿಷ್ defeat defeats ಅಲ್ಲ, ಅದ್ರ ಅರ್ಥ ಹೇಳ್ಬೇಕು ಆಮೇಲೆ. ಸೋಲು ನಿನ್ನನ್ನು ಸೋಲಿಸುವ ಮುನ್ನ ನೀನೇ ಸೋಲನ್ನು ಸೋಲಿಸು. ಕೃಷ್ಣ ಸರ್ ಬಗ್ಗೆ ನೀವೇನ್ ಅನ್ಕೊಂಡಿದೀರಾ? ಅವ್ರ ರಾಕ್ ಸರ್ ಬಗ್ಗೆ ಹೇಳ್ತೀನಿ ನಾನು. ಅವ್ರದೊಂಥರ ಹೆಂಗೆ ಅಂದ್ರೆ ಕನ್ನಡದ ಗ್ರಂಥ ಅವರು. ಎಷ್ಟೋ ಸಲ ನಮ್ಗೆ ಪದಗಳು ಕೆಲವೊಂದ್ಸಲ ನಾವೇನೋ ಜೋಡಿಸ್ಕೊತಾ ಇರ್ತೀವಿ. ಪಾಪ ನಮ್ ಡೈರೆಕ್ಟರ್ ಯಶವಂತ್ ಸರ್ ಅದಕ್ಕೆಲ್ಲ ತುಂಬಾ ಸ್ಪೇಸ್ ಕೊಡ್ತಾರೆ. ನಾವೇನಾದ್ರೂ ಇನ್ನೊಂದು ಇಂಪ್ರೂವೈಸ್ ಮಾಡ್ಕೋತೀವಿ ಸರ್ ಈ ಡೈಲಾಗಿಗೆ ಇದ್ದಿದ್ದು ಅಂತ. ಸುಪ್ರೀತಾ ಅವ್ರು ಹೆಂಗೆ ಅಂದ್ರೆ ಎಲ್ಲ ಮಾತಾಡೋ ಕೇಳಿಸ್ಕೊಂತಾರೆ, ಮಧ್ಯದಲ್ಲಿ ಎಲ್ಲಿ ಪಂಚಿಂಗ್ ಇಲ್ಲ, ಅವರಲ್ಲಿ ಇಷ್ಟ ಆಗೋ ಗುಣ ಎಲ್ರಿಗೂ ಇದೆ. ಅದೇ ಇಲ್ಲೇನು ಇಲ್ಲ, ಎಲ್ಲ ಇಲ್ಲಿ ಬರುತ್ತೆ ಡೈರೆಕ್ಟ್ ಇಲ್ಲೇನೆ, ಇಲ್ಲಿಗೆ ಹೋಗಲ್ಲ ಅದು. ಏನ್ ಗೊತ್ತಾ ಲಕ್ಷ್ಮಿ ಅವ್ರೆ, ನಂಗೆ